ಗುಡ್ ಮಾರ್ನಿಂಗ್. ಲಾಸ್ಟ್ ಕ್ಲಾಸ್ ಫಂಕ್ಷನ್ಸ್ ಆಫ್ ಆರ್ ಬಿ ಐ ನೋಡಿದ್ವಿ, ಗೊತ್ತಾಯಿತು ಫಂಕ್ಷನ್ಸ್ ಆಫ್ ಆರ್ ಬಿ ಐ ಏನೇನು ಕೆಲಸ ಮಾಡುತ್ತೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಆರ್ ಬಿ ಐದ ಇನ್ನೂ ಒಂದು ಕೆಲಸ ಇದೆ, ಇಂಪಾರ್ಟೆಂಟ್ ಫಂಕ್ಷನ್ ಅದು, ಅದೇ ಮಾನಿಟ್ರಿ ಪಾಲಿಸಿ, ಹಣಕಾಸು ನೀತಿ. ಕೇಳಿರ್ತೀರಾ ಅನ್ಕೊತೀನಿ. ಫಿಸ್ಕಲ್ ಪಾಲಿಸಿ ಮತ್ತು ಮಾನಿಟ್ರಿ ಪಾಲಿಸಿ ಅಂತ ಕೇಳಿರ್ತೀರಾ. ಇವತ್ತಿನ ಕ್ಲಾಸಲ್ಲಿ ಮಾನಿಟ್ರಿ ಪಾಲಿಸಿ ಅಂದರೆ ಏನು, ಹಣಕಾಸು ನೀತಿ ಅಂದರೆ ಏನು ಅಂತ ನೋಡೋಣ. ನೋಡಿ, monetary policy refers to the policy of managing the total volume of credit in circulation in the country. ಏನು ಹೇಳ್ತಾರೆ, ಮಾನಿಟ್ರಿ ಪಾಲಿಸಿ ರೆಫರ್ಸ್ ಟು ದ ಪಾಲಿಸಿ ಆಫ್ ಮ್ಯಾನೇಜಿಂಗ್ ದ ಟೋಟಲ್ ವಾಲ್ಯೂಮ್ ಆಫ್ ಕ್ರೆಡಿಟ್ ಇನ್ ಸರ್ಕ್ಯುಲೇಷನ್ ಇನ್ ದ ಕಂಟ್ರಿ. ಕನ್ನಡದಲ್ಲಿ ಏನು ಹೇಳ್ತಾರೆ, ಹಣಕಾಸು ನೀತಿಯು ದೇಶದಲ್ಲಿಯ ಒಟ್ಟು ಸಾಲದ ಪ್ರಮಾಣವನ್ನು ನಿಯಂತ್ರಿಸುವ ನೀತಿಯಾಗಿದೆ. ಹೌದಲ್ವಾ? ಹಣಕಾಸು ನೀತಿಯು ದೇಶದಲ್ಲಿಯ ಒಟ್ಟು ಸಾಲದ ಪ್ರಮಾಣವನ್ನು ನಿಯಂತ್ರಿಸುವ ನೀತಿಯಾಗಿದೆ. ಏನಿದು, ಸಾಲನ ಕಂಟ್ರೋಲ್ ಮಾಡೋದೇ ಕೆಲಸನ ಆರ್ ಬಿ ಐದು ಅನಿಸುತ್ತೆ. ಹೌದು, ಸಾಲನ ಕಂಟ್ರೋಲ್ ಮಾಡೋದು ಆರ್ ಬಿ ಐನ ಕೆಲಸ ಆಗಿರುತ್ತೆ. ಇಂಪಾರ್ಟೆಂಟ್ ಫಂಕ್ಷನ್ ಅದು ಅಂತ ಹೇಳ್ಬೋದು. ಯಾಕೆ ಅಂದರೆ ಹಣಕಾಸು ನೀತಿ ಮಾಡೋದ್ರ ಮೂಲಕ ಏನಾಗುತ್ತೆ, ಕ್ರೆಡಿಟ್ನ ಕಂಟ್ರೋಲ್ ಮಾಡುತ್ತೆ ಆರ್ ಬಿ ಐ. ಯಾಕೆ ಕ್ರೆಡಿಟ್ನ ಕಂಟ್ರೋಲ್ ಮಾಡಬೇಕು ಅಲ್ವಾ? ಸಾಲ ಕೊಡ್ತಾ ಇದ್ರೆ, ಚೆನ್ನಾಗಿ ಸಾಲ ಕೊಡ್ತಾ ಇದ್ರೆ, ಲೋನ್ಗಳನ್ನ ಕೊಡ್ತಾ ಇದ್ರೆ ಬ್ಯಾಂಕ್ಗಳು ಏನಾಗುತ್ತೆ, ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ. ಹೌದಲ್ವಾ? ಈಗ ಎಲ್ಲ ಬ್ಯಾಂಕ್ಗಳಲ್ಲಿ ಲೋನ್ ಕೊಟ್ಟರೆ ಜನಗಳಿಗೆ ಹಣ ಸಿಗುತ್ತೆ. ಹಣದಿಂದ ಏನಾಗುತ್ತೆ, ಏನು ಬೇಕು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆಗುತ್ತೆ, ಇನ್ಕಮ್ ಬರುತ್ತೆ, ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಗುತ್ತೆ, ಎಲ್ಲ ಕರೆಕ್ಟ್ ಅಂತ ಅನಿಸುತ್ತೆ. ಆದರೆ ಅದು ಸರಿ ಅಲ್ಲ. ಯಾಕೆ ಅಂದರೆ ಹಣದ ಚಲಾವಣೆ, ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆದರೆ ಏನಾಗುತ್ತೆ, ಇನ್ಫ್ಲೇಷನ್ ಆಗೋ ಚಾನ್ಸ್ ಇರುತ್ತಲ್ಲ, ಆಗುತ್ತೆ. ಚಾನ್ಸ್ ಅನ್ನೋದಲ್ಲ, ಹಣದ ಚಲಾವಣೆ ಅಥವಾ ಇದು ಮನಿ ಸರ್ಕ್ಯುಲೇಷನ್ ಆಫ್ ಮನಿ ಏನಾದರೂ ಜಾಸ್ತಿ ಆಯಿತು ಅಂದರೆ ಏನಾಗುತ್ತೆ, ಇನ್ಫ್ಲೇಷನ್ ಆಗುತ್ತೆ. ಆದ್ದರಿಂದ ಆರ್ ಬಿ ಐ ಏನು ಮಾಡುತ್ತೆ, ಕ್ರೆಡಿಟನ್ನು ಕಂಟ್ರೋಲ್ ಮಾಡೋಂಥ ಕೆಲಸನ ಮಾಡುತ್ತೆ. ಇದು ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಅಂತ ಹೇಳ್ಬೋದು ಆರ್ ಬಿ ಐದು. ಯಾಕೆ ಕ್ರೆಡಿಟ್ನ ಕಂಟ್ರೋಲ್ ಮಾಡಬೇಕು ಹೇಳ್ದೆ, ಇನ್ಫ್ಲೇಷನ್ ಆಗುತ್ತೆ ಅಂತ. ಯಾವ ರೀತಿ ಆಗುತ್ತೆ ಅಂದರೆ, ಕಮರ್ಷಿಯಲ್ ಬ್ಯಾಂಕ್ಗಳೆಲ್ಲನೂ ಲೋನ್ಗಳನ್ನ ಜಾಸ್ತಿ ಕೊಡ್ತಾ ಬಂದ್ಬಿಟ್ರು. ಅವಾಗೇನಾಯಿತು, ದೇಶದಲ್ಲಿ ಹಣ ಜನಗಳ ಹತ್ರ ಏನಾಯಿತು, ಜಾಸ್ತಿ ಆಯಿತು. ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆದಾಗ ಮನಿಗೆ ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅಂದರೆ ಇನ್ನೊಂದು ಕಡೆ ಏನಾಗ್ತಾ ಇರುತ್ತೆ, ಪ್ರೈಸ್ ಏನಾಗ್ತಾ ಹೋಗುತ್ತೆ, ಗೂಡ್ಸ್ ಪ್ರೈಸ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಮನಿ ಸಪ್ಲೈ ಜಾಸ್ತಿ ಆದಾಗ ಅಥವಾ ಜನಗಳ ಹತ್ರ ಇರೋಂಥ ಹಣ ಜಾಸ್ತಿ ಆದಾಗ ಅದಕ್ಕೆ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ಇದು ಒಂದು ಗಮನ ಇಟ್ಟು ನೀವು ಪಾಯಿಂಟನ್ನು ಗಮನದಲ್ಲಿ ಇಟ್ಕೋಬೇಕು. ಮನಿ ಸರ್ಕ್ಯುಲೇಷನ್ ಅಥವಾ ಜನಗಳ ಹತ್ರ ಇರೋಂಥ ಹಣ ಜಾಸ್ತಿ ಆದಾಗ ಅದರ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ಆವಾಗ ಇನ್ಫ್ಲೇಷನ್ ಆಗೋವಂಥ ಚಾನ್ಸ್ ಅಲ್ಲ, ಇನ್ಫ್ಲೇಷನ್ ಆಗುತ್ತೆ, ಹಣದುಬ್ಬರ ಆಗುತ್ತೆ. ಹಣದುಬ್ಬರದ ಸಿಚುವೇಶನ್ ಯಾವ ರೀತಿ ಅಂದರೆ, ಹಣದುಬ್ಬರ ಅಂದರೆ ಯಾವ ರೀತಿ, ಇನ್ಕ್ರೀಸಿಂಗ್ ಪ್ರೈಸ್ ಲೆವೆಲ್ ಮತ್ತು ಡಿಕ್ರೀಸಿಂಗ್ ಮನಿ ವ್ಯಾಲ್ಯೂ. ಏನಾಗ್ತಾ ಹೋಗುತ್ತೆ, ಬೆಲೆಗಳು ಜಾಸ್ತಿ ಆಗ್ತಾ ಹೋಗ್ತವೆ ವಸ್ತುಗಳದ್ದು, ಮತ್ತು ಮನಿಗೆ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಏರುತ್ತಿರುವ ಬೆಲೆಗಳು ಮತ್ತು ಇಳಿಯುತ್ತಿರುವ ಹಣದ ಮೌಲ್ಯ ಏನಾಗುತ್ತೆ, ಇಳಿತಾ ಇರುತ್ತೆ. ಈ ಸಿಚುವೇಶನ್ ನಾವು ಹಣದುಬ್ಬರ ಅಂತ ಕರಿತೀವಿ, ಇನ್ಫ್ಲೇಷನ್ ಅಂತ ಕರಿತೀವಿ. ಹೀಗಾದಾಗ ದೇಶದಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯನೇ ಆಗಲ್ಲ. ಇನ್ಫ್ಲೇಷನ್ ಆಯಿತು ಅಂದರೆ, ಪ್ರೈಸ್ ಜಾಸ್ತಿ ಆಯಿತು ಅಂದರೆ ಏನಾಗ್ಬಿಡುತ್ತೆ, ಇದನ್ನು ಚಿಕ್ಕದಾಗಿ ಹೇಳ್ತೀನಿ, ಪ್ರೈಸ್ ಜಾಸ್ತಿ ಆಯಿತಾ ಡಿಮ್ಯಾಂಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಡಿಮ್ಯಾಂಡ್ ಕಡಿಮೆ ಆಯಿತಾ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಪ್ರೊಡಕ್ಷನ್ ಕಡಿಮೆ ಆಯಿತಾ ವರ್ಕರ್ಸ್ಗೆ ಏನಾಗುತ್ತೆ, ಕೆಲಸ ಕಡಿಮೆ ಆಗುತ್ತೆ. ನೆಕ್ಸ್ಟು ಅನ್ಎಂಪ್ಲಾಯ್ಮೆಂಟ್ ಆಗುತ್ತೆ. ಈ ರೀತಿ ಒಂದು ಇನ್ಫ್ಲೇಷನ್ ಅನ್ನೋದೇನಾಗುತ್ತೆ, ಇಡೀ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಮೇಲೆ ಇಂಪ್ಯಾಕ್ಟ್, ಅದರ ಪ್ರಭಾವವನ್ನು ಬೀರುತ್ತೆ. ಆದ್ದರಿಂದ ಇನ್ಫ್ಲೇಷನ್ ಆಗದಲ್ಲೇ ಇರೋ ರೀತಿಯಲ್ಲಿ ಯಾವ ರೀತಿ ಕ್ರೆಡಿಟ್ ಯಾವುದಕ್ಕೆ ಬೇಕೋ ಅದಕ್ಕೆ ಮಾತ್ರ ಹೋಗೋ ರೀತಿ ನೋಡ್ಕೊಳ್ಳೋಂಥ ಕೆಲಸ ಮಾಡುತ್ತೆ ಆರ್ ಬಿ ಐ. ಅಂದರೆ ಲೋನ್ಗಳನ್ನ ಕೊಡಲೇಬಾರ್ದು ಅಂತ ಅಲ್ಲ, ಕೊಡಬೇಕು ಲೋನ್ಗಳನ್ನ, ಆದರೆ ಎಷ್ಟು ಕೊಡಬೇಕು ಮತ್ತು ಯಾವುದಕ್ಕೆ, ಯಾವ ಪರ್ಪಸ್ಗೆ ಕೊಡಬೇಕು ಅನ್ನೋದು ಡಿಸೈಡ್ ಮಾಡುತ್ತೆ ಆರ್ ಬಿ ಐ. ಅದನ್ನೇ ಮಾನಿಟ್ರಿ ಪಾಲಿಸಿ ಅಂತ ಹೇಳೋದು. The policy followed by the central bank to control the volume of money and credit with a view to attain certain economic objectives is called monetary policy. ಏನು ಹೇಳ್ತಾರೆ, ಕೆಲವು ನಿರ್ದಿಷ್ಟ ಆರ್ಥಿಕ ಧ್ಯೇಯೋದ್ದೇಶಗಳ ಈಡೇರಿಕೆಗಾಗಿ ಹಣ ಹಾಗೂ ಸಾಲಗಳ ಪ್ರಮಾಣವನ್ನು ನಿಯಂತ್ರಿಸುವಲ್ಲಿ ಕೇಂದ್ರ ಬ್ಯಾಂಕು ಅನುಸರಿಸುವ ನೀತಿಯನ್ನು ಹಣಕಾಸು ನೀತಿ ಎನ್ನುವರು. ಹೌದಲ್ವಾ? ಆರ್ ಬಿ ಐ ಫಂಕ್ಷನ್ ಕೆಲಸ ಏನಾಗಿರುತ್ತೆ, ಎಕನಾಮಿಕ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಆಗಿರುತ್ತೆ. ಅಂದಾಗ ಅದು ಡಿಸೈಡ್ ಮಾಡಿರುತ್ತೆ, ಕೆಲವು ಪ್ಲ್ಯಾನ್ಗಳನ್ನ ಮಾಡ್ಕೊಂಡಿರುತ್ತೆ ಆರ್ ಬಿ ಐ. ಅದರ ಡೆವಲಪ್ಮೆಂಟ್ಗೆ ಯಾವ ರೀತಿ ಲೋನ್ಗಳು ಯಾವುದಕ್ಕೆ ಹೋಗಬೇಕು ಮತ್ತು ಎಷ್ಟು ಹೋಗಬೇಕು ಇದನ್ನು ಡಿಸೈಡ್ ಮಾಡುತ್ತೆ. ಈ ರೀತಿ ಮಾಡುವಂಥ ಪಾಲಿಸಿನೇ ನಾವು ಮಾನಿಟ್ರಿ ಪಾಲಿಸಿ ಅಥವಾ ಹಣಕಾಸು ನೀತಿ ಅಂತ ಕರಿತೀವಿ. ಇನ್ನೊಂದ್ಸಲ, ದ ಪಾಲಿಸಿ ಫಾಲೋಡ್ ಬೈ ದ ಸೆಂಟ್ರಲ್ ಬ್ಯಾಂಕ್,
ಯಾವುದರಿಂದ? ಸೆಂಟ್ರಲ್ ಬ್ಯಾಂಕಿಂದ ಏನು ಫಾಲೋ ಆಗಿರುತ್ತೆ? ಟು ಕಂಟ್ರೋಲ್ ದ ವಾಲ್ಯೂಮ್ ಆಫ್ ಮನಿ, ಟು ದ ಕಂಟ್ರೋಲ್ ಆಫ್ ವಾಲ್ಯೂಮ್ ಆಫ್ ಮನಿ ಆ್ಯಂಡ್ ಕ್ರೆಡಿಟ್. ಹಣದ ಮತ್ತು ಸಾಲ ಎರಡನ್ನೂ ಕಂಟ್ರೋಲ್ ಮಾಡುತ್ತೆ. ಯಾವುದ್ರ ಮೂಲಕ? ವಿತ್ ಎ ವ್ಯೂ ಟು ಅಟೈನ್ ಸರ್ಟೈನ್ ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಇಸ್ ಕಾಲ್ಡ್ ಮಾನಿಟರಿ ಪಾಲಿಸಿ ಅಲ್ವಾ. ಧ್ಯೇಯೋದ್ದೇಶಗಳಿರುತ್ತೆ, ಆರ್ಥಿಕ ಧ್ಯೇಯೋದ್ದೇಶಗಳು ಅಥವಾ ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಕೆಲವನ್ನ ಮಾಡೋದಕ್ಕೋಸ್ಕರ ಏನು ಮಾಡುತ್ತೆ? ಹಣ ಮತ್ತು ಸಾಲ, ಕ್ರೆಡಿಟ್ ಮತ್ತು ಮನಿ ಎರಡನ್ನೂ ಕಂಟ್ರೋಲ್ ಮಾಡುವಂಥ ಪಾಲಿಸಿ ಏನಿದೆ ಅದೇ ಮಾನಿಟರಿ ಪಾಲಿಸಿ. ದ ಪಾಲಿಸಿ ಫಾಲೋಡ್ ಬೈ ದ ಸೆಂಟ್ರಲ್ ಬ್ಯಾಂಕ್ ಟು ಕಂಟ್ರೋಲ್ ದ ವಾಲ್ಯೂಮ್ ಆಫ್ ಮನಿ ಆ್ಯಂಡ್ ಕ್ರೆಡಿಟ್ ವಿತ್ ಎ ವ್ಯೂ ಟು ಅಟೈನ್ ಸರ್ಟೈನ್ ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಇಸ್ ಕಾಲ್ಡ್ ಮಾನಿಟರಿ ಪಾಲಿಸಿ. ನೆಕ್ಸ್ಟು ಈ ಚಾರ್ಟ್ ಏನಿದೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಹಣಕಾಸು ನೀತಿಯ ಸಾಧನಗಳು, ಇನ್ಸ್ಟ್ರೂಮೆಂಟ್ಸ್. ಕೆಲವು ಇನ್ಸ್ಟ್ರೂಮೆಂಟ್ಸ್ ಮೂಲಕ ಏನು ಮಾಡುತ್ತೆ? RBI ಕ್ರೆಡಿಟನ್ನು ಕಂಟ್ರೋಲ್ ಮಾಡುತ್ತೆ. ಕ್ರೆಡಿಟ್ ಕಂಟ್ರೋಲ್ ಅಂದರೆ ಏನು? ಕಮರ್ಷಿಯಲ್ ಬ್ಯಾಂಕ್ಗಳು ಕೊಡುವಂತಹ ಲೋನ್ಗಳೇನಿರುತ್ತೆ ಅದನ್ನು ಕಂಟ್ರೋಲ್ ಮಾಡೋದೆ ಕ್ರೆಡಿಟ್ ಕಂಟ್ರೋಲ್ ಆಗುತ್ತೆ. ಅಂದಾಗ ಯಾವ ರೀತಿ ಆ ಕ್ರೆಡಿಟನ್ನು ಕಂಟ್ರೋಲ್ ಮಾಡುತ್ತೆ ಅಂದರೆ ಅದನ್ನು 2 ಪಾರ್ಟ್ಸ್ ಮಾಡ್ತಾರೆ. ಫಸ್ಟ್ ಪರಿಮಾಣಾತ್ಮಕ ವಿಧಾನಗಳು, ಗುಣಾತ್ಮಕ ವಿಧಾನಗಳು. ಇಂಗ್ಲೀಷಲ್ಲಿ ಕ್ವಾಂಟಿಟೇಟಿವ್ ಮೆಥಡ್ಸ್ ಆ್ಯಂಡ್ ಕ್ವಾಲಿಟೇಟಿವ್ ಮೆಥಡ್ಸ್ ಅಲ್ವಾ. ನೋಡಿ, ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಮೆಥಡ್ಸಲ್ಲಿ ಕ್ವಾಂಟಿಟೇಟಿವ್ ಅಂದ್ರೆ ಪರಿಮಾಣಾತ್ಮಕ, ಕ್ವಾಲಿಟೇಟಿವ್ ಅಂದರೆ ಗುಣಾತ್ಮಕ. ನೀವು ಇಂಗ್ಲೀಷ್ ಮೀಡಿಯಂ ಮಕ್ಕಳು ಆದರೆ ಇಂಗ್ಲೀಷು ಗೊತ್ತಿರುತ್ತೆ. ಕನ್ನಡ ಮೀಡಿಯಂ ಮಕ್ಳಿಗೆ ಏನು ಹೇಳ್ತೀನಿ ನಾನು ಯಾವಾಗಲೂ ಅಂದರೆ, ನೀವು ಪ್ರತಿಯೊಂದು ವರ್ಡ್ಸ್ ಏನಿರುತ್ತೆ, ಎಕನಾಮಿಕ್ಸ್ ವರ್ಡ್ಸ್ಗಳೇನಿರ್ತವೆ ಅದನ್ನು ನೀವು ಕಲ್ತ್ಕೊತಾ ಹೋಗಬೇಕು. ನಾವು ಕನ್ನಡ ಮೀಡಿಯಮ್ಮು ನಮ್ಗೆ ಇಂಗ್ಲೀಷ್ ಬೇಡ ಅಂತ ಅನ್ಕೋಬಾರ್ದು. ಯಾಕೆ ಅಂದರೆ ನೆಕ್ಸ್ಟ್ ನೀವು ಡಿಗ್ರಿಗೆ ಹೋದಾಗೆಲ್ಲ ಇಂಗ್ಲೀಷ್ ವರ್ಡ್ಸ್ಗಳು ಇವಾಗಿಂದ ಕಲ್ತ್ರಿ ಅಂದರೆ, ಇವಾಗಿಂದ ಬರೀ ಎಕನಾಮಿಕ್ಸ್ ಅಂತ ಹೇಳ್ತಾ ಇಲ್ಲ, ಈಗ ನೀವೇನು ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಕಲಿತೀರಾ ಕನ್ನಡ ಮೀಡಿಯಂ ಮಕ್ಕಳು, ಅವರು ಪ್ರತಿಯೊಂದು ವರ್ಡ್ಸ್ಗಳನ್ನ ಏನು ಮಾಡಬೇಕು? ನೀವು ಇಂಗ್ಲೀಷಲ್ಲೂ ಏನಿದೆ ಅದನ್ನು ಅಂತ ತಿಳ್ಕೊಬೇಕು. ಆವಾಗ ನಿಮಗೆ ನೆಕ್ಸ್ಟ್ ಅದು ತುಂಬ ಯೂಸ್ ಆಗುತ್ತೆ. ಅಂದಾಗ ಇಲ್ಲಿ ಗುಣಾತ್ಮಕ ಅಂದಿದ ತಕ್ಷಣ ನೀವೇನು ಗುಣಾತ್ಮಕ ನನಗೆ ಬೇಡ, ಕ್ವಾಲಿಟೇಟಿವ್ ಅಂದರೆ ನನಗೆ ಗೊತ್ತಿಲ್ಲ, ಬೇಕಾಗಿಲ್ಲ, ನನಗೆ ಬರೀ ಗುಣಾತ್ಮಕ ಅಂದರೆ ಕಲ್ತ್ಕೊಂಡ್ರೆ ಸಾಕು ಅಂತ ಅನ್ಕೊಳ್ಳೇಬಾರ್ದು. ನಿಮಗೆ ಚಾರ್ಟ್ ಸಿಗ್ತಾ, ನಿಮಗೆ ಈ ವರ್ಡ್ಸ್ಗಳು ಸಿಗ್ತಾ ಕಲಿತಾ ಹೋಗಬೇಕು ಪ್ರತಿಯೊಂದೂ. ಪರಿಮಾಣಾತ್ಮಕ ಅಂದ್ರೇನು? ಕ್ವಾಂಟಿಟೇಟಿವ್ ಅಂತ, ಕ್ವಾಲಿಟೇಟಿವ್ ಅಂದರೆ ಗುಣಾತ್ಮಕ ಅಂತ ಕಲ್ತ್ಕೊತಾ ಹೋಗಬೇಕು. ಒಂದೊಂದು ವರ್ಡನ್ನು ಇಂಗ್ಲೀಷಲ್ಲಿ ಏನಿದೆ ಅಂದ್ಬಿಟ್ಟು ಕಲಿತಾ ಹೋದಾಗ ಏನಾಗುತ್ತೆ, ಅದು ನಿಮಗೆ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ಡಿಗ್ರಿಗೆ ಹೋದಾಗ ಯೂಸ್ ಆಗುತ್ತೆ. ಪ್ರತಿ ಮಕ್ಳಿಗೂ ಪ್ರತಿ ಬ್ಯಾಚಲ್ಲೂ ಹೇಳ್ತಾ ಇರ್ತೀನಿ, ನೀವು ಕೂಡ ಇದನ್ನೇ ಫಾಲೋ ಮಾಡಿ. ನೆಕ್ಸ್ಟ್ ಕ್ವಾಂಟಿಟಿ 2 ಪಾರ್ಟ್ಸ್ ಆಯಿತು. ಯಾವುದು ಮಾನಿಟರಿ ಪಾಲಿಸಿನಲ್ಲಿ 2 ರೀತಿಯ ಕೆಲಸಗಳನ್ನ ಅಥವಾ ಇನ್ಸ್ಟ್ರೂಮೆಂಟ್ಸನ್ನು ಅಥವಾ ಸಾಧನಗಳನ್ನ ಮೂಲಕ ಏನು ಮಾಡುತ್ತೆ? ಕ್ರೆಡಿಟ್ನ ಕಂಟ್ರೋಲ್ ಮಾಡುತ್ತೆ. ಅದು ಯಾವುದಾದ್ರೆ ಕ್ವಾಂಟಿಟೇಟಿವ್ ಮೆಥಡ್ಸ್ ಮತ್ತು ಕ್ವಾಲಿಟೇಟಿವ್ ಮೆಥಡ್ಸ್ ಅಂತ ಗೊತ್ತಾಯಿತು. ಕ್ವಾಂಟಿಟೇಟಿವ್ ಮೆಥಡ್ಸಲ್ಲಿ ಯಾವುದು? ಫಸ್ಟ್ ಒನ್ ಬ್ಯಾಂಕ್ ರೇಟ್, ಬ್ಯಾಂಕ್ ದರ, ಓಪನ್ ಮಾರ್ಕೆಟ್ ಆಪರೇಷನ್ಸ್, ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ, ಕ್ಯಾಶ್ ರಿಸರ್ವ್ ರೇಷಿಯೋ, ಇದನ್ನು ಶಾರ್ಟಾಗಿ CRR ಅಂತ ಹೇಳ್ತೀವಿ ಆಯಿತಾ. ಕ್ಯಾಶ್ ರಿಸರ್ವ್ ರೇಷಿಯೋ, CRR. ನೆಕ್ಸ್ಟು SLR, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಇದಿಷ್ಟು ಕ್ವಾಂಟಿಟೇಟಿವ್ ಮೆಥಡ್ಗೆ ಸಂಬಂಧಪಟ್ಟಿದ್ದು. ಇನ್ನೊಂದ್ಸಲ ಕನ್ನಡದಲ್ಲಿ ಪರಿಮಾಣಾತ್ಮಕ ವಿಧಾನಗಳು ಯಾವುದು ಅಂದರೆ ಬ್ಯಾಂಕ್ ರೇಟ್ ಅಥವಾ ಬ್ಯಾಂಕು ದರ. ನೆಕ್ಸ್ಟ್ ಸೆಕೆಂಡ್ ಒನ್ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ. ನೆಕ್ಸ್ಟ್ ನಗದು ಮೀಸಲು ಅನುಪಾತ. ನೆಕ್ಸ್ಟ್ ಶಾಸನಬದ್ಧ ದ್ರವ್ಯತೆಯ ಅನುಪಾತ. ಇದಿಷ್ಟು ಕ್ವಾಂಟಿಟಿಗೆ ಸಂಬಂಧಪಟ್ಟಿದ್ದು. ನಿಮಗೆ ಡಿಫ್ರೆನ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ಗೊತ್ತಾಗುತ್ತೆ ಕ್ವಾಂಟಿಟೇಟಿವ್ ಅಂದರೆ ಯಾವುದಾಗುತ್ತೆ, ಕ್ವಾಲಿಟೇಟಿವ್ ಅಂದರೆ ಯಾವುದಾಗುತ್ತೆ. ಈಗ ಪರಿಮಾಣಾತ್ಮಕ ಆಯಿತು. ನೆಕ್ಸ್ಟು ಗುಣಾತ್ಮಕ ನೋಡೋಣ. ಗುಣಾತ್ಮಕ ವಿಧಾನಗಳಲ್ಲಿ ಮೊದಲನೇದು ಅಂಚಿನ ಅಗತ್ಯದ ನಿರ್ಧಾರ. ಸೆಕೆಂಡ್ ಒನ್ ಅನುಭೋಗ ಸಾಲದ ನಿಯಂತ್ರಣ. ನೆಕ್ಸ್ಟ್ ನಿರ್ದೇಶನಗಳ ಮೂಲಕ ನಿಯಂತ್ರಣ. ನೆಕ್ಸ್ಟ್ ಫೋರ್ತ್ ಸಾಲದ ಪಡಿತರ ಪದ್ಧತಿ. ನೆಕ್ಸ್ಟ್ ನೇರ ಕ್ರಮ. ಸಿಕ್ಸ್ತ್ ನೈತಿಕ ಒತ್ತಡ. ಸೆವೆಂತ್ ಪ್ರಚಾರ. ಇದಿಷ್ಟು ಗುಣಾತ್ಮಕದಲ್ಲಿ ಬರುವಂಥದ್ದು. ಯಾವುದು? ಅಂಚಿನ ಅಗತ್ಯದ ನಿರ್ಧಾರಗಳು, ಅನುಭೋಗ ಸಾಲದ ನಿಯಂತ್ರಣ, ನಿರ್ದೇಶನಗಳ ಮೂಲಕ ನಿಯಂತ್ರಣ, ಸಾಲದ ಪಡಿತರ ಪದ್ಧತಿ, ನೇರ ಕ್ರಮ, ನೈತಿಕ ಒತ್ತಡ, ಪ್ರಚಾರ. ಇದಿಷ್ಟು ಗುಣಾತ್ಮಕ. ಆದರೆ ಇಂಗ್ಲೀಷಲ್ಲಿ ಹೇಗೆ ನೋಡಿ, ಕ್ವಾಲಿಟೇಟಿವ್ ಮೆಥಡ್ಸ್, ಮಾರ್ಜಿನ್ ರಿಕ್ವೈರ್ಮೆಂಟ್ಸ್. ಸೆಕೆಂಡ್ ರೆಗ್ಯುಲೇಷನ್ ಆಫ್ ಕನ್ಸ್ಯೂಮರ್ ಕ್ರೆಡಿಟ್. ನೆಕ್ಸ್ಟ್ ಕಂಟ್ರೋಲ್ ಥ್ರೂ ಡೈರೆಕ್ಟಿವ್ಸ್. ನೆಕ್ಸ್ಟ್ ಕ್ರೆಡಿಟ್ ರೇಷನಿಂಗ್. ನೆಕ್ಸ್ಟ್ ಡೈರೆಕ್ಟ್ ಆ್ಯಕ್ಷನ್. ಸಿಕ್ಸ್ತ್ ಮಾರಲ್ ಸುಯೇಷನ್. ಸೆವೆಂತ್ ಪಬ್ಲಿಸಿಟಿ. ಇದಿಷ್ಟು
ಇನ್ಸ್ಟ್ರೂಮೆಂಟ್ಸನ್ನು ಬಳಸಿ ಏನು ಮಾಡುತ್ತೆ, ಆರ್ ಬಿ ಐ ಕ್ರೆಡಿಟನ್ನು ಕಂಟ್ರೋಲ್ ಮಾಡುತ್ತೆ. ಅದು ಹೇಗೆ ಅಂತ ನೋಡೋಣ. ನಿಮಗೀಗ ಒಂದು ವರ್ಕ್ ಹೇಳ್ತಾ ಇದ್ದೀನಿ, ಏನು ನೀವು ಈ ಚಾರ್ಟನ್ನು ಬರಿಬೇಕು. ಲಾಸ್ಟ್ ಕ್ಲಾಸ್ ಹೇಳಿದೆ ಚಾರ್ಟ್ ಬರಿಬೇಕು. ನಾನು ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡ್ತಿದ್ದಂಗೆ ನೀವು ಮೊಬೈಲೇ ನೋಡೋದು ಬೇಡ, ಮೊಬೈಲ್ ನೋಡ್ತಿರೋದು ಬೇಡ, ಮೊಬೈಲ್ನ ಕೇಳಿಸ್ಕೊತಾ ಇರಿ, ಆಡಿಯೋ ಮಾತ್ರ ಕೇಳಿಸ್ಕೊತಾ ಇರಿ. ನೀವೇನು ಮಾಡಬೇಕು, ನಿಮ್ಮ ಬುಕ್ಕಲ್ಲೇ ಆ ಚಾರ್ಟ್ ಏನಿದೆ ಅದನ್ನು ನೋಡ್ಕೊತಾ ಮಾರ್ಕ್ ಮಾಡ್ಕೊತಾ ಇರಿ. ಅಂದಾಗ ನೀವು ಮೊಬೈಲ್ ನೋಡೋದು ಸ್ವಲ್ಪ ಕಡಿಮೆ ಆಗುತ್ತೆ. ಈ ಚಾರ್ಟನ್ನು ಬರೆದು ಗ್ರೂಪಲ್ಲೇ ಸೆಂಡ್ ಮಾಡಿ. ಲಾಸ್ಟ್ ಕೊಟ್ಟಿದ್ದ ವರ್ಕನ್ನು ಮಾಡಿದಿರ, ವೆರಿ ಗುಡ್. ಕ್ಯೂರಿಯಾಸಿಟಿ ಇರಬೇಕು, ಏನು ಕ್ಲಾಸ್ ಮಾಡ್ತಿದ್ದಾರೆ ಇವತ್ತು, ಏನು ವರ್ಕ್ ಕೊಡ್ತಾರೆ ಅದನ್ನು ಮಾಡಬೇಕು ಅಂತ ಪ್ರಾಕ್ಟೀಸ್ ನೀವು ಮಾಡ್ಕೊಂಡ್ರೆ ಅಂದರೆ ನೀವು ಅದೇ ರೀತಿ ಇರ್ತೀರ. ಅಂದ್ಬಿಟ್ಟು ನೀವು ಕ್ಲಾಸ್ ಕೇಳ್ದಲ್ಲೇ ಇದ್ರೆ ಏನಾಗುತ್ತೆ, ನಿಮಗೆ ಗಮನ ಪಾಠದ ಕಡೆಗೂ ಇರಲ್ಲ, ವರ್ಕ್ ಕಡೆಗೂ ಇರಲ್ಲ. ಜಾಣ ಮಕ್ಕಳು ಗೊತ್ತು ನನಗೆ, ಫಸ್ಟ್ ವಿಡಿಯೋ ಕೇಳ್ತಾರೆ, ನಾನೇ ಫಸ್ಟ್ ಕಳಿಸ್ಬೇಕು ಅಂತ ಚಾಲೆಂಜ್ ಎಲ್ಲ ಮನಸ್ಸಲ್ಲಿ ಬಂದುಬಿಟ್ಟಿರುತ್ತೆ. ನಾನೇ ಫಸ್ಟ್ ವಿಡಿಯೋ ಫೋಟೋ ಸೆಂಡ್ ಮಾಡಿದ್ದು ಅಥವಾ ವರ್ಕ್ ಏನು ಮಾಡಿದ್ದೆ ಅದನ್ನು ಸೆಂಡ್ ಮಾಡಿದ್ದು ನಾನೇ ಫಸ್ಟ್ ಸೆಂಡ್ ಮಾಡಿರೋದು, ನಾನೇ ಫಸ್ಟ್ ವರ್ಕ್ ಮಾಡಿರೋದು ಅಂತ ಅವ್ರಿಗೆ ಖುಷಿ ಇರುತ್ತೆ. ಅವ್ರಿಗೆ ಖುಷಿ ಇರುತ್ತೆ, ಜೊತೆಗೆ ನಮಗೂ ಖುಷಿ ಇರುತ್ತೆ, ಯಾರು ಫಸ್ಟು ವರ್ಕ್ ಕೊಟ್ಟಿದ್ದನ್ನು ಮಾಡಿದ್ರು ಅಂತ. ಅದನ್ನು ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆದಾಗ ಬಂದಾಗ ಹೇಳ್ತೀನಿ. ಕ್ಲಾಸಲ್ಲಿ ನಿಮ್ಮ ನಮ್ಮ ಕಾಲೇಜ್ ಏನು ಸ್ಟಾರ್ಟ್ ಆಗುತ್ತೆ ಅವಾಗ ಬಂದಾಗ ಹೇಳ್ತೀನಿ ಯಾರ್ಯಾರು ವರ್ಕ್ ಮಾಡ್ತಿದ್ರಿ. ಯಾಕೆಂದರೆ ಇವಾಗ ಗೊತ್ತಿಲ್ಲ ಅಲ್ವಾ, ನೀವು ಯಾರ್ಯಾರು ಅಂತ ಗೊತ್ತಿಲ್ಲ, ನಾನು ನೋಡಿಲ್ಲ, ಗೊತ್ತು ಸ್ವಲ್ಪ ಜನ ಗೊತ್ತು. ನೆಕ್ಸ್ಟ್ ಕ್ಲಾಸಿಗೆ ಬಂದಾಗ ಈ ನೇಮ್ಗಳನ್ನೆಲ್ಲ ನಾನು ಏನು ಬರೆದಿಟ್ಕೊಂಡಿರ್ತೀನಿ, ನೆಕ್ಸ್ಟ್ ನಿಮ್ಮ ಕ್ಲಾಸಲ್ಲಿ ಹೇಳ್ತೀನಿ ಯಾರ್ಯಾರು ವರ್ಕ್ ಮಾಡ್ತಿದ್ರಿ, ಯಾರ್ಯಾರು ಮಾಡ್ತಿರ್ಲಿಲ್ಲ ಅಂತ. ಆದ್ದರಿಂದ ಇದನ್ನು ಬರೆದ್ಬಿಟ್ಟು ಗ್ರೂಪಲ್ಲೇ ಇದನ್ನು ಸೆಂಡ್ ಮಾಡಿ. ಚಾರ್ಟ್ ರೆಡಿ ಇರಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಬರೀ ಹಿಂಗೆ ಯಾಕೆ ನಿಮಗೆ ಹೇಳ್ತೀನಿ ಚಾರ್ಟ್ ನಿಮ್ಮ ಹತ್ರ ಇದೆ ಒಳ್ಳೆಯದು ಅಂತ ಅಂದರೆ, ಈಗ ನೀವು ಅದನ್ನು ಬರೀ ಮೊಬೈಲಲ್ಲಿ ನೋಡಿ ಅದನ್ನು ಗಮನ ಇಟ್ಕೊಳ್ಳೋಕ್ಕೆ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಬದಲು ನಿಮ್ಮ ಹತ್ರ ನೋಟ್ಸ್ ಇತ್ತು ಅಥವಾ ಪಾಯಿಂಟ್ಸ್ ಇತ್ತು ಅಂದಾಗ ಏನಾಗುತ್ತೆ, ನೀಟಾಗಿ ಅರ್ಥ ಆಗುತ್ತೆ. ಆದ್ದರಿಂದ ನಿಮ್ಗೆ ವರ್ಕ್ ಕೊಡ್ತಾ ಇದ್ದೀನಿ, ಇದನ್ನು ಮಾಡಲೇಬೇಕು. ನೆಕ್ಸ್ಟ್ ಕ್ಲಾಸ್ ಇದನ್ನು ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಹೇಳ್ತೀನಿ. ಥ್ಯಾಂಕ್ ಯು.